ಹುಣಸೆಟ್ಟಳ್ಳಿ ಗ್ರಾಮ ತುಂಬ ಅಮೂಲ್ಯವಾದ ರತ್ನ ಅಂತ ಹೇಳ್ಬೋದು. ನಮ್ಮ ರಾವ್ ನರಸಿಂಹರಾವ್ ಅಂತ ನಮ್ಮ ಮಲಬಾರ್ ತಾಲೂಕಲ್ಲಿ ಗೊತ್ತಾಗಿದೆ. ಗ್ರಾಮ ವಿಕಾಸ ಸಂಸ್ಥೆಯನ್ನು 1979 ಸ್ಥಾಪನೆ ಮಾಡಿ ಏನು ಇವತ್ತು ಯಾವ ನಾವು ಡೀಪ್ನಿಂಗ್ ಅಂತೀವಿ, ಕೆಳಗೆ ಉಳುತ್ತೋದು, ಗ್ರಾಮ ವಿಕಾಸ ಅಂದರೆ ಅದೊಂದು ದೊಡ್ಡ ಸಮಸ್ಯೆ ಮೊದಲಿಂದ. ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿರುವಂಥ ನಮ್ಮ ರಾವ್ ಅವರು ತುಂಬ ಶಿಸ್ತುಬದ್ಧವಾಗಿ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ದಾರಿದೀಪದ ನಮ್ಮ ರಾವ್ ಅವರು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ದುಃಖಕರ ಸಂಗತಿ. ಇಲ್ಲಿ ಸುಮಾರು ನನ್ನ ಲೆಕ್ಕ ಪ್ರಕಾರ ಅಲಂಗೂರು ಶ್ರೀನಿವಾಸ ಇದ್ದಾಗ ಮಂತ್ಲಿ ಅಟ್ಲೀಸ್ಟ್ ಒಂದು ಸಲ ಬಂದು ಹೋಗ್ತಾಯಿದ್ದೆ ಇಲ್ಲಿಗೆ. ಇವ್ರ ಕಾರ್ಯಚಟುವಟಿಕೆ ನೋಡಿ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ತುಂಬ ಮೆಚ್ಚುಗೆ ವ್ಯಕ್ತಪಡ್ತಾಯಿದ್ರು. ಆವತ್ತಿಂದ ನಾವು ಅದೇ ಒಡನಾಟ ಇಟ್ಕೊಂಡಿದ್ವಿ. ನಾವು ರೀಸೆಂಟಾಗಿ ಕ್ರಾಸಲ್ಲಿ ಒಂದು ಶಾಲೆಗೆ ಬಂದಾಗ ಅವರು ಆಮೇಲೆ ಪರಿಸರವಾದಿ ಅವರು, ಯಾಕಂದರೆ ಅವರಿಗೆ ಪ್ರಕೃತಿ ಅಂದರೆ ತುಂಬ ಇಷ್ಟ. ಹಂಗಾಗಿ ಈ ಕೆರೆ ಕಟ್ಟೆ ಮೇಲೆ ಗಿಡ ಹಾಕೋದು, ಹೂಳೆತ್ತೋದು, ಆಮೇಲೆ ದನಕರುಗಳಿಗೆ ಮೇವು ಹಾಕೋದು, ಅದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದಿರುವಂಥ ಮಹಾನ್ ಪುರುಷ ಅಂತ ಹೇಳ್ಬೋದು. ನಮ್ಮ ರಾವ್ ಅವರು ಇವತ್ತು ನಮ್ಮ ಬಿಟ್ಟು ಹೋಗಿದ್ದಾರೆ. ಅವರ ಧರ್ಮಪತ್ನಿ ಜಯಲಕ್ಷ್ಮಮ್ಮ ಹಾಗೂ ಕುಟುಂಬದ ಎಲ್ಲರಿಗೂ ಆ ನೆಮ್ಮದಿ ಸುಖ ಕೊಡಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಒನ್ಸ್ ಅಗೈನ್ ದಟ್ ಎ ಗ್ರೇಟ್ ಫ್ರೆಂಡ್ ಆಫ್ ಮೀ ಆ್ಯಸ್ ವೆಲ್ ಆಸ್ ನಮ್ಮ ತಾಲೂಕು ಒಳ್ಳೆಯ ಹೆಸರು ಕೊಟ್ಟಂಥ ರಾವ್ ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಅದೇ ಮಹಿಳಾ ಸ್ಟಾರ್ಟಿಂಗ್ ಒತ್ತು ಕೊಟ್ಟಿದ್ದೆ ಮಹಿಳೆಯರಿಗೆ. ಯಾಕಂದರೆ ಗ್ರಾಮ ವಿಕಾಸ ಅದೇ ಗೊತ್ತಾಗುತ್ತೆ. ಗ್ರಾಮ ವಿಕಾಸ ಮಾಡುವ ಉದ್ದೇಶದಲ್ಲಿ ಗ್ರಾಮ ವಿಕಾಸ ಮಾಡಿರೋದು. ಹಂಗಾಗಿ ಅದನ್ನು ತೋರಿಸಿದ್ದೆ ನಮ್ಮ ಇವಾಗೆಲ್ಲ ಸಮಸ್ಯೆಗೆ ಇವಾಗ ಬರ್ತಾಯಿದೆ. ಬಟ್ ಆವಾಗ ಗ್ರಾಮ ವಿಕಾಸ ಅಂದರೆ ಅಂತ ಇವತ್ತು ಪ್ಯಾರಲ್ ಗೌರ್ಮೆಂಟ್ ಇದ್ದಂಗಿತ್ತು. ಅಷ್ಟು ನಾಜೂಕಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಅವರ ಆತ್ಮಕ್ಕೆ ಹಾಗೂ ಕುಟುಂಬಕ್ಕೆ ಎಷ್ಟೊರ್ಗೂ ದೇವರು ಒಳ್ಳೆ ಧೈರ್ಯ ತುಂಬಲಿ ಅಂತ ನಾವು ನಮ್ಮ ಕಡೆ ಹೇಳ್ತಾಯಿದ್ದೀನಿ. ಯಾಕಂದರೆ ಇದ್ರ ಬಗ್ಗೆ ಈಸ್ ಆಲ್ಸೋ ರನ್ನಿಂಗ್ ಸ್ಪೆಷಲ್ ಟ್ರಸ್ಟ್ ಅಂತ ಮಾಡ್ತಾರೆ ಗೋಪಿನಾಥ್ ಅವರು. ಈ ಟ್ರಸ್ಟ್ ಬಗ್ಗೆ ಗೋಪಿನಾಥ್ ಅವರಿಗೆ, ಯಾಕಂದರೆ ಗೋಪಿನಾಥ್ಗೆ ಅವರು ಒಂಥರ ಸ್ಫೂರ್ತಿ ಇದ್ದಂಗೆ ಇದ್ರ ಬಗ್ಗೆ ಮಿಸ್ಟರ್ ಗೋಪಿನಾಥ್ ಮಾತಾಡ್ತಾರೆ. ಎನಿವೇ ಅವ್ರ ಫ್ಯಾಮ್ಲಿಗೆ, ಅವ್ರ ಕುಟುಂಬಸ್ಥರಿಗೆ, ಅವ್ರು ನಂಬ್ಕೊಂಡಿರೋ ಎಲ್ಲ ಅಂಗಸಂಸ್ಥೆಗಳಿಗೂ ದೇವರು ಒಳ್ಳೆ ನಿಭಾಯಿಸುವ ಶಕ್ತಿ ಕೊಡಲಿ ಅಂತ ನಾನು ನಿಮ್ಮ ಕಡೆಯಿಂದ ನಾನು ಕೋರ್ಕೊಳ್ತಾ ಇದ್ದೀನಿ.